ಸ್ನೇಹಿತರೆ, ಯಶಸ್ಸು ಎಂದರೇನೇ ಹಾಗೆ. ಅದು ಸಿರಿವಂತಿಕೆಯನ್ನು ನೋಡಿ ಬರುವುದಿಲ್ಲ. ಅದು ರೂಪ ಅಲಂಕಾರಗಳನ್ನು ನೋಡಿ ನಿಮ್ಮ ಹಿಂದೆ ಬರುವುದಿಲ್ಲ. ಅದು ಕೇವಲ ಜ್ಞಾನದ ಹಸಿವು, ಕಲಿಕೆಯ ತೃಷೆ, ಎಲ್ಲ ರೀತಿಯ ತ್ಯಾಗಕ್ಕೂ ಸಿದ್ಧರಿರುವ ಉತ್ಸಾಹಿಗಳನ್ನು ಮಾತ್ರ ಬೆನ್ನತ್ತಿ ಬರುತ್ತದೆ. ಸಾಗರವೇ ಆಗಿಬಿಟ್ಟಿರುವ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಜಿ ದಡ ಸೇರಬೇಕೆನ್ನುವವರ ಸಂಖ್ಯೆ ಲಕ್ಷಾಂತರವಿದೆ. ಆದರೆ ಅವರಲ್ಲಿ ಕೇವಲ ಈ ಸಾಗರದಲ್ಲಿ ಏಳುವ ಚಂಡಮಾರುತದ ಅಲೆಗಳಿಗೆ ಎದೆಯೊಡ್ಡಿ ಯಾರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಟ್ಟಿ ಇಳಿಸಿ ಈಜುತ್ತಾರೋ ಅವರು ಮಾತ್ರ ಯಶಸ್ವಿಯಾಗಿ ದಡವನ್ನು ಸೇರಬಲ್ಲರು. ಎಲ್ಲರಿಗೂ ಸರ್ಕಾರಿ ನೌಕರಿಯೊಂದು ಸಿಕ್ಕರೆ ಸಾಕು, ಅಲ್ಲಿಗೆ ಬದುಕು ಒಂದು ಸೇಫ್ ಝೋನ್ಗೆ ಬಂದಂತಾಗುತ್ತದೆ. ಇನ್ನು ತಮಗೆ ಒಳ್ಳೆಯ ಹುಡುಗಿ ಸಿಗುತ್ತಾಳೆ, ಮುಂದೆ ಜೀವನವನ್ನು ಸುಖದಾಯಕವಾಗಿ ಕಳೆಯಬಹುದು ಎಂಬ ಭಾವನೆ ಸಹಜವಾಗಿಯೇ ಮನೆ ಮಾಡಿರುತ್ತದೆ. ಇದಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚುವುದು ಓರಗೆಯವರು ಯಾವುದಾದರೊಂದು ಕಂಪನಿಯಲ್ಲಿಯೋ ಅಥವಾ ಡಿ ವರ್ಗದ ಸರ್ಕಾರಿ ನೌಕರಿಗೆ ಸೇರಿಕೊಂಡಾಗ. ದೊಡ್ಡದೊಂದು ನೌಕರಿಯ ಬೆನ್ನತ್ತಿ ಹೊರಟ ನಿಮಗೆ ನಿಮ್ಮದೇ ಕ್ಲಾಸಿನಲ್ಲಿ ಲಾಸ್ಟ್ ಬೆಂಚಿನಲ್ಲಿ ಕುಳಿತು ಹುಡುಗಿಯರತ್ತ ಪೇಪರ್ ರಾಕೆಟ್ ಬಿಟ್ಟೋ ಇಲ್ಲ ಪಾಠ ಮಾಡುವಾಗ ಮೇಷ್ಟ್ರುಗಳನ್ನು ಆಡಿಕೊಂಡೋ ತರಲೆ ಮಾಡಿ ಎಲ್ಲರಿಂದಲೂ ಬಯಸಿಕೊಂಡು ಓಡಾಡಿಕೊಂಡಿದ್ದ ನಿಮ್ಮ ತರಲೆ ಗೆಳೆಯ ಈಗ ಯಾವುದೋ ಒಂದು ಕಂಪನಿಯಲ್ಲಿ ಸೇರಿಕೊಂಡು ನೀವು ತಿಂಗಳಿಗೆ ಓದಲು ಖರ್ಚು ಮಾಡುವ ಹಣದಷ್ಟು ಆತ ಗಳಿಸುತ್ತಿದ್ದಾನೆ. ನೀನೇನು ಇನ್ನೂ ಓದುವುದರಲ್ಲೇ ಆಯಸ್ಸು ಕಳೀತಿರುವೆಯಲ್ಲ ಎಂದು ನಿಮ್ಮ ನೆಂಟರು, ದೂರದ ಸಂಬಂಧಿಗಳು ಹಬ್ಬಕ್ಕೋ ಹುಣ್ಣಿಮೆಗೋ ನಿಮ್ಮ ಮನೆಗೆ ಬಂದಾಗ ಹೀಗೆ ಹೇಳುವುದು ಸಹಜ. ಇನ್ನು ನಿಮ್ಮ ನೆರೆಹೊರೆಯವರಿಗಂತೂ ನಿಮ್ಮ ತಂದೆ ತಾಯಿಗೆ ಇರದಷ್ಟು ಚಿಂತೆ ಅವರಿಗೆ ನಿಮ್ಮ ಮೇಲಿರುತ್ತದೆ. ಹೀಗೆ ಎಲ್ಲರಿಂದಲೂ ಒಂದು ನೌಕರಿಗಾಗಿ ಕೇಳಬಾರದ ಮಾತುಗಳನ್ನು ಕೇಳಿಸಿಕೊಂಡು ಅನುಭವಿಸಲಾಗದ ನೋವನ್ನು ನುಂಗಿಕೊಂಡು ಏನಾದರೊಂದು ಸಾಧಿಸಿಯೇ ಮರಳಿ ಮನೆಗೆ ತೆರಳುತ್ತೇನೆ ಎಂದು ಹಠ ತೊಟ್ಟು ಹಗಲಿನಲ್ಲಿಯೇ ಊರು ಬಿಟ್ಟು ಸಾಧನೆಯ ಬೆನ್ನತ್ತಿರುವ ಎಲ್ಲ ಸ್ಪರ್ಧಾ ಕಲಿಗಳಿಗೆ ಸ್ಫೂರ್ತಿ ನೀಡುವಂತಹ ಕತೆ ಇದು. ಸ್ನೇಹಿತರೆ, ಇದು ಹಳ್ಳಿಯ ರಿಕ್ಷಾ ಚಾಲಕನ ಮಗನೊಬ್ಬ UPSC ಪರೀಕ್ಷೆಯಲ್ಲಿ ಪಾಸಾಗಿ ಜಿಲ್ಲಾಧಿಕಾರಿಯಾದ ಸ್ಫೂರ್ತಿಯ ಕತೆ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರತಿ ವರ್ಷ ನಡೆಸುವ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಸರಾಸರಿ 800ರಿಂದ 1000 ಹುದ್ದೆಗಳು ಖಾಲಿ ಇರುತ್ತವೆ. ಇವು ಉನ್ನತ ದರ್ಜೆಯ ಹುದ್ದೆಗಳಾದ್ದರಿಂದ ಸಹಜವಾಗಿಯೇ ಈ ಪರೀಕ್ಷೆಯಲ್ಲಿ ಹೆಚ್ಚಿನ ಸ್ಪರ್ಧಾತ್ಮಕತೆಯನ್ನು ನಾವು ನೋಡಬಹುದು. ಇರುವ 800ರಿಂದ 1000 ಹುದ್ದೆಗಳಿಗೆ ಪ್ರತಿ ವರ್ಷ ಕನಿಷ್ಠ ಪಕ್ಷ ಏನಿಲ್ಲವೆಂದರೂ 6ರಿಂದ 8 ಲಕ್ಷ ಸ್ಪರ್ಧಾಕಾಂಕ್ಷಿಗಳು ಈ ಪರೀಕ್ಷೆಯನ್ನು ಬರೆಯುತ್ತಾರೆ. ಒಮ್ಮೊಮ್ಮೆ ಈ ಸಂಖ್ಯೆ 12ರಿಂದ 15 ಲಕ್ಷದವರೆಗೂ ತಲುಪಿರುತ್ತದೆ. ಇದರಲ್ಲಿ ಹೆಚ್ಚಿನ ಜನ IAS ಪರೀಕ್ಷೆ ಹೇಗಿರುತ್ತೆ ಒಂದು ಸಾರಿ ನೋಡೋಣ ಎಂದು ಅರ್ಜಿ ಸಲ್ಲಿಸುವವರೇ ಹೆಚ್ಚು. ಇದು ಭಾರತದ ಅತ್ಯಂತ ಕಠಿಣ ಪರೀಕ್ಷೆ ಎಂದು ಕರೆಯಲ್ಪಡುತ್ತದೆ. ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರುವ ChatGPTಗೆ UPSC ಪ್ರಶ್ನೆ ಪತ್ರಿಕೆ ನೀಡಿದಾಗ ಅದು ಕೇವಲ 30% ಅಂಕಗಳನ್ನಷ್ಟೇ ಗಳಿಸಿತು ಎಂದರೆ ಈ ಪರೀಕ್ಷೆಯ ಕಠಿಣತೆ ನಿಮಗೆ ಮನವರಿಕೆಯಾಗಬಹುದು. ಹಾಗಂತ ಇದೇನು ಪಾಸ್ ಮಾಡಲಿಕ್ಕಾಗದ ಪರೀಕ್ಷೆಯಂತೂ ಅಲ್ಲವೇ ಅಲ್ಲ. ಏಕೆಂದರೆ ಪ್ರತಿ ವರ್ಷವೂ 800 ಜನ ಅಭ್ಯರ್ಥಿಗಳು ಆಯ್ಕೆ ಆಗಿಯೇ ಆಗುತ್ತಾರೆ. ಆದರೆ ಈ ಪರೀಕ್ಷೆಯು ಉಳಿದೆಲ್ಲ ಪರೀಕ್ಷೆಗಿಂತ ಹೆಚ್ಚು ತಾಳ್ಮೆ, ಸಮಯ, ಶಕ್ತಿಯನ್ನು ಬೇಡುತ್ತದೆ. ಕಾರಣ ಇದಕ್ಕೆ ಇಂತಿಷ್ಟೇ ಎಂಬ ನಿರ್ದಿಷ್ಟ ಪಠ್ಯವಿಲ್ಲ. ಆದ್ದರಿಂದ ಪ್ರಶ್ನೆಗಳು ಎಲ್ಲಿಂದ ಬೇಕಾದರೂ ಬರಬಹುದು. ಈ ಕಾರಣದಿಂದಾಗಿ ಈ ಪರೀಕ್ಷೆಗೆ ಎಷ್ಟು ತಯಾರಿ ಮಾಡಿಕೊಂಡರೂ ಕಡಿಮೆಯೇ. ಇಂತಹ ಕಬ್ಬಿಣದ ಕಡಲಿನಂತಹ ಪರೀಕ್ಷೆಯನ್ನು ರಿಕ್ಷಾ ಚಾಲಕನ ಮಗನೊಬ್ಬ ಪಾಸಾದದ್ದು ನಿಜವಾಗಿಯೂ ಒಂದು ರೋಮಾಂಚನಕಾರಿಯಾದ ಸುದ್ದಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾರು ಆ ಸಾಧಕ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆ ಬಾಲಕ 11 ವರ್ಷದವನಾಗಿದ್ದಾಗ ತನ್ನ ಸ್ನೇಹಿತರ ಮನೆಗೆ ಆಟವಾಡಲು ಹೋದಾಗ ಈತನೊಬ್ಬ ರಿಕ್ಷಾ ಚಾಲಕನ ಮಗ ಎಂದು ಅವನನ್ನು ಅವಮಾನಿಸಿ ಅಲ್ಲಿಂದ ಓಡಿಸಿ ಕಳಿಸಿದ್ದರು. 11ರ ಆ ಎಳೆಯ ಬಾಲಕನಿಗೆ ಇದರ ನಿಜವಾದ ಕಾರಣ ಅಂದು ಅರ್ಥವಾಗಿರಲಿಲ್ಲ.
ಆದರೆ ಹಿರಿಯರೊಬ್ಬರು ಎಲ್ಲಿಯವರೆಗೆ ನೀನು ಬೆಳೆದು ಒಬ್ಬ ದೊಡ್ಡ ವ್ಯಕ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಜನ ನಿನಗೆ ಗೌರವವನ್ನು ಕೊಡುವುದಿಲ್ಲ ಎಂದು ಅವನಿಗಾದ ಅವಮಾನವನ್ನು ಮನವರಿಕೆ ಮಾಡಿಕೊಟ್ಟಾಗಲೇ ಆತನಲ್ಲಿ ತಾನೊಬ್ಬ ದೊಡ್ಡ ವ್ಯಕ್ತಿಯಾಗಬೇಕೆಂಬ ಛಲ ಹುಟ್ಟಿದ್ದು. ಆತನ ಹೆಸರು ಗೋವಿಂದ್ ಜೈಸ್ವಾಲ್. ಸ್ನೇಹಿತರೆ, ಛಲವೇನೋ ಹುಟ್ಟಿತ್ತು, ಆದರೆ ಅದನ್ನು ಸಾಕಾರಗೊಳಿಸಿಕೊಳ್ಳಲು ಮನೆಯ ಆರ್ಥಿಕ ಪರಿಸ್ಥಿತಿ ತೊಡಕಾಲು ಬಡಿದಿತ್ತು. ಗೋವಿಂದ್ ಅವರ ತಂದೆಯು ಸರ್ಕಾರಿ ರೇಷನ್ ಕೇಂದ್ರದಲ್ಲಿ ಕೆಲ ಕಾಲ ಕೆಲಸ ಮಾಡಿ ಸೈಕಲ್ ರಿಕ್ಷಾ ಒಂದನ್ನು ಖರೀದಿಸಿದ್ದರು. ಶ್ರವಣದ ಸಮಸ್ಯೆ ಮತ್ತು ಗಾಯಗೊಂಡ ಕಾಲುಗಳಿಂದಲೇ ಆತ ಸೈಕಲ್ ರಿಕ್ಷಾ ನಡೆಸಿ ತನ್ನ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದನು. ಹೀಗಾಗಿ ಮನೆಯ ಎಲ್ಲ ಸದಸ್ಯರ ಚಿತ್ತ ಈಗ ಗೋವಿಂದನ ಮೇಲೆ ನೆಟ್ಟಿತ್ತು. ವಿದ್ಯಾಭ್ಯಾಸ ಮಾಡಿ ನೀನೇನು ಸಾಧಿಸುವೆ, ಹೆಚ್ಚು ಅಂದರೆ ಇನ್ನೊಂದು ಸೈಕಲ್ ರಿಕ್ಷಾ ಕೊಂಡುಕೊಳ್ಳಬಹುದು ಅಷ್ಟೇ ಎಂಬ ಕುಹಕದ ಮಾತುಗಳ ನಡುವೆ ಅವನ ಯಶಸ್ಸಿನ ಪಯಣ ಸುಗಮವಾಗಿರಲಿಲ್ಲ. ಆದರೆ ಅವನಿಗೆ ಆತನ ಕುಟುಂಬವು ಇನ್ನಿಲ್ಲದಂತೆ ಪ್ರೋತ್ಸಾಹ ನೀಡಿತು. ಅವನನ್ನು IAS ಕೋಚಿಂಗಾಗಿ ದೆಹಲಿಗೆ ಕಳಿಸಲು ತಮ್ಮ ಬಳಿ ಇದ್ದ ತುಂಡು ಜಮೀನನ್ನು ಮಾರಿದ್ದರು ಅವರ ತಂದೆ. ಈ ನಡುವೆ ಅವರ ತಂದೆಯ ಕಾಲಿನ ಆರೋಗ್ಯ ಮತ್ತಷ್ಟು ಹದಗೆಟ್ಟು ಅವರು ರಿಕ್ಷಾ ನಡೆಸುವುದನ್ನು ನಿಲ್ಲಿಸಬೇಕಾಯಿತು. ಒಂದೆಡೆ ನೆರೆಯವರ ಕುಹಕದ ಮಾತು, ಮತ್ತೊಂದೆಡೆ ಕಿತ್ತು ತಿನ್ನುವ ಆರ್ಥಿಕ ಸಂಕಟದ ನಡುವೆಯೇ IAS ಪರೀಕ್ಷೆ ತಯಾರಿಗೆಂದು ದೆಹಲಿಗೆ ಬಂದ ಗೋವಿಂದ್ ಜೈಸ್ವಾಲನು ಹಗಲಿರುಳೆನ್ನದೆ ಹಠಕ್ಕೆ ಬಿದ್ದಂತೆ ಅಭ್ಯಾಸ ಆರಂಭಿಸಿದ. ಗಣಿತ ಟ್ಯೂಷನ್ ತರಗತಿಗಳನ್ನು ಆರಂಭಿಸಿ ಅದರಿಂದ ಬಂದ ಹಣದಲ್ಲಿಯೇ ತನ್ನ ತಿಂಗಳ ಖರ್ಚನ್ನು ನೀಗಿಸುತ್ತಿದ್ದ. ಒಮ್ಮೊಮ್ಮೆಯಂತೂ ಹಣವನ್ನು ಉಳಿಸಲು ಮಧ್ಯಾಹ್ನದ ಊಟವನ್ನೇ ಮಾಡುತ್ತಿರಲಿಲ್ಲ. ಆತನಿಗೆ ಒಂದು ಮಾತು ಸ್ಪಷ್ಟವಾಗಿ ಅರ್ಥವಾಗಿತ್ತು, ತಾನು ಯಶಸ್ಸು ಸಾಧಿಸುವವರೆಗೂ ತನ್ನ ಮನೆಯ ಪರಿಸ್ಥಿತಿ ಸುಧಾರಣೆ ಆಗುವುದಿಲ್ಲ ಎಂದು. ಹೀಗಾಗಿ ಆತ ಹಗಲು ರಾತ್ರಿಗಳೆರಡನ್ನೂ ಒಂದು ಮಾಡಿ ಅಭ್ಯಾಸ ಮಾಡಿದ. ಆತನೇ ಒಂದು TV ಸಂದರ್ಶನದಲ್ಲಿ ಹೇಳಿರುವಂತೆ, ನನ್ನ ಬಳಿ 2 ಅಥವಾ 3ನೇ ಅಟೆಂಪ್ಟ್ ಮಾಡಲು ಆರ್ಥಿಕ ಶಕ್ತಿ ಇರಲಿಲ್ಲ. ಹಾಗಾಗಿ ನನ್ನ ಬಳಿ ಇದ್ದದ್ದು ಕೇವಲ ಒಂದೇ ಒಂದು ಅವಕಾಶ ಎಂದು. ಹೀಗಾಗಿ ಆತ ಹಗಲು ರಾತ್ರಿಗಳೆರಡನ್ನೂ ಒಂದು ಮಾಡಿ ಅಭ್ಯಾಸ ಮಾಡಿದ. ವಾರಣಾಸಿಯ ಸರ್ಕಾರಿ ಶಾಲೆಯ ಸಾಮಾನ್ಯ ಮತ್ತು ಸರಾಸರಿ ಹುಡುಗನಾದ ಗೋವಿಂದನು ತನ್ನ ಮೊದಲ ಪ್ರಯತ್ನದಲ್ಲಿಯೇ 48ನೇ ರ್ಯಾಂಕ್ನೊಂದಿಗೆ IAS ಅಧಿಕಾರಿಯಾಗುವ ಮೂಲಕ ತನ್ನ ಹಠವನ್ನು ತೀರಿಸಿಕೊಂಡಿದ್ದ. ಅದು ಕೇವಲ 22ನೇ ವಯಸ್ಸಿನಲ್ಲಿ. ಸ್ನೇಹಿತರೆ, ಗೋವಿಂದ್ ಜೈಸ್ವಾಲರ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ, ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ, ಸಾಧಿಸಿಯೇ ತೀರುತ್ತೇನೆಂಬ ಛಲವಿದ್ದರೆ UPSC ಪರೀಕ್ಷೆಯೇನು ಕಬ್ಬಿಣದ ಕಡಲೆಯಲ್ಲ ಎಂಬುದು. ನಿಮ್ಮ ಕುಟುಂಬದ ಹಿನ್ನೆಲೆ, ನಿಮ್ಮ ತಂದೆಯ ಕೆಲಸ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಇವು ಯಾವುವೂ UPSC ಪರೀಕ್ಷೆಯಲ್ಲಿ ಗಣನೆಗೆ ಬರುವುದಿಲ್ಲ. ಯಶಸ್ವಿ ಸಾಧಕರು ಮತ್ತು ವಿಫಲಗೊಂಡ ಅಭ್ಯರ್ಥಿಗಳ ನಡುವೆ ಇರುವ ಅಂತರ ಕೇವಲ ಪರಿಶ್ರಮ ಅಷ್ಟೆ. ನೀವು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ ಎಲ್ಲ ಚಂಚಲತೆಗಳನ್ನು ಮೆಟ್ಟಿ ನಿಂತು ಕಠಿಣ ಪರಿಶ್ರಮ ಮಾಡಿದ್ದೇ ಆದರೆ ಮುಂದಿನ ಗೋವಿಂದ್ ಜೈಸ್ವಾಲ್ ನೀವೇ ಆಗಬಹುದು. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇರಲಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇರಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.